ನಿಮ್ಗೆ ಜ್ವರ ವಾಂತಿ ಬೇದಿ ಆದಾಗ ಡಾಕ್ಟ್ರು ORS ತಗೊಳಕ್ ಹೇಳ್ತಾರೆ ಅಲ್ವಾ. ನೀವು ORS ತಗೊಳ್ಳಿ ಅಂತ ಅಂದ್ರೆ ORSL ತಗೊಂಡು ಕುಡಿತಾ ಇರ್ತೀರ. ಅದೇ ಈ ರೀತಿ ಕುಡಿದಿರ ತಾನೆ. ORS ಬೇರೆ, ORSL ಬೇರೆ. ORS ಅಂದ್ರೆ ಓರಲ್ ರಿಹೈಡ್ರೇಷನ್ ಸೊಲ್ಯೂಷನ್ ಅಥವಾ ಸಾಲ್ಟ್ ಅಂತ ಅರ್ಥ. ಇದನ್ನ WHO ರೆಕಮೆಂಡ್ ಮಾಡಿದೆ. ಜ್ವರ ಬಂದಾಗ, ತುಂಬಾ ಸುಸ್ತಾದಾಗ, ಡಿಹೈಡ್ರೇಷನ್ ಆದಾಗ, ವಾಂತಿ ಬೇದಿ ಆದಾಗ ತಗೋಬಹುದು ಅಂತ ರೆಕಮೆಂಡ್ ಮಾಡಿರೋದು. ಈ ORSL ಎಲ್ಲಿಂದ ಬಂತು? ಇದು ಒಂದು ಬ್ರಾಂಡ್ ನೇಮ್. ORS ಅಲ್ಲ. ನೀವು ಕರೆಕ್ಟ್ ಆಗಿ ನೋಡಿದ್ರೆ ಆ ಪ್ಯಾಕ್ ಕೆಳಗಡೆ ಬರ್ದಿದ್ದಾರೆ, ಇಟ್ ಇಸ್ ನಾಟ್ ಅನ್ ORS ಅಂತ. ಆ ಪ್ಯಾಕ್ ನ ತಿರ್ಸಿ ನೋಡಿ, ಡು ನಾಟ್ ಯೂಸ್ ಡ್ಯೂರಿಂಗ್ ಡಯೇರಿಯಾ ಅಂತಾನೂ ಇರುತ್ತೆ. ಅಂದ್ರೆ ವಾಂತಿ ಬೇದಿ ಜ್ವರ ಬಂದಾಗ ತಗೋಬೇಡಿ ಕಣ್ರಪ್ಪ ಅಂತ. ORS ಅಂದ್ರೆ ಈ ರೀತಿ ಪ್ಯಾಕೆಟ್ ಬರುತ್ತೆ. ಗೌರ್ಮೆಂಟ್ ಹಾಸ್ಪಿಟಲ್ ಎಲ್ಲ ಕೊಡ್ತಾ ಇರ್ತಾರೆ. ಹೊರಗಡೆ ₹5 ಇರುತ್ತಿದ್ದು. WHO ರೆಕಮೆಂಡ್ ಮಾಡಿರುವಂತದ್ದು ಅಂತ ಅದ್ರ ಮೇಲೆ ಮೆನ್ಷನ್ ಮಾಡಿರ್ತಾರೆ. ಅದನ್ನ ಮಾತ್ರನೇ ತಗೊಳ್ಳಿ. ಇದನ್ನ ಬಿಟ್ಬಿಟ್ಟು ORSL ತಗೊಂಡು ಕುಡಿಬೇಡಿ. ಅದು ಪ್ಯಾಕೆಟ್ ಫ್ರೂಟ್ ಜ್ಯೂಸ್, ORS ಅಲ್ಲ.